ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಡ್ರೀಮಿ ವೈಬ್ಸ್ ವಿತ್ ಸೌಮ್ಯ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ವಿ. ನಾವು ಕೂಡ ಚೆನ್ನಾಗಿದ್ದೀನಿ. ನಾನು ತುಂಬ ದಿವಸ ಆದಮೇಲೆ ಲಾಂಗ್ದು ವ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಇದು ಒಂದು ಬುಧವಾರದ ವ್ಲಾಗ್ ಆಗಿರುತ್ತೆ. ಅರ್ಲಿ ಮಾರ್ನಿಂಗ್ ನಾರ್ಮಲ್ ರೊಟೀನ್ ಏನಿದೆ ಮಾಡೋಣ ಅಂತ ಹೇಳ್ಬಿಟ್ಟು ಬಾಗಿಲಿಗೆಲ್ಲ ನೀರು ಹಾಕೋಣ ಅಂತ ಬಂದಿದ್ದೀನಿ. ಸೊ ನಾರ್ಮಲಾಗಿ ಎವ್ರಿ ಡೇ ಕಸ ಗುಡಿಸೋರು ಬರ್ತಾರೆ. ಸೊ ಎವ್ರಿ ಡೇ ಮಾಪಿಂಗ್ ಇರಲ್ಲ, ಒನ್ ಡೇ ಬಿಟ್ಟು ಒನ್ ಡೇ ಮಾತ್ರ ಮಾಪಿಂಗ್ ಮಾಡೋದು. ಸೊ ಒಂದೇ ಇರೋದ್ರಿಂದ ನಾನೇ ಮಾಪಿಂಗ್ ಮಾಡಿಕೊಂಡು ರಂಗೋಲಿ ಎಲ್ಲ ಬಿಡಿಸ್ಕೊಳ್ತಾ ಇದ್ದೀನಿ. ಸಿಂಪಲಾಗಿ ಯೂನಿಕಾಗಿ ಯಾವ ಡಿಸೈನ್ ಆಗುತ್ತೋ ತುಂಬ ಡಿಸೈನು ತೊಗೊಂಡು ಇಟ್ಕೊಂಡಿದ್ದೀನಿ. ಯಾವುದು ಅಡ್ಜಸ್ಟ್ ಆಗಿ ಬೇಗ ಆಗುತ್ತೋ ಅಂಥದ್ದೊಂದು ಸಿಂಪಲಾಗಿ ಬಿಟ್ಬಿಡೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ಇವಾಗೆಲ್ಲ ನಾರ್ಮಲಾಗಿ ರಂಗೋಲಿದು ಅಚ್ಚುಗಳೆಲ್ಲ ತುಂಬ ಸಿಗ್ತಾಯಿದೆ. ಮುಂಚೆ ಎಲ್ಲ ರಂಗೋಲಿ ಬಿಡೋದು ಅಂದ್ರೆ ಕಷ್ಟಪಡ್ತಾಯಿದ್ರು. ರಂಗೋಲಿ ಡಿಸೈನ್ ಕಲ್ತ್ಕೊಳ್ಳೋದಾಗಿರ್ಬೋದು, ಆ ರಂಗೋಲಿ ಪುಡಿ ಇಟ್ಕೊಂಡು ಬಿಡೋದಾಗಿರ್ಬೋದು, ತುಂಬ ಕಷ್ಟಪಡ್ತಿದ್ರು. ಈಗಂತೂ ಈ ಒಂದು ಸ್ಮಾರ್ಟ್ ಇದರಲ್ಲಿ ಎಲ್ಲ ಯುನಿಕ್ಕಾಗಿ ಸಿಗುವಂಥ ಫಾಸ್ಟಾಗಿ ಆಗುವಂಥದ್ದು ಎಲ್ಲ ಕಂಡುಹಿಡ್ಬಿಟ್ಟಿದ್ದಾರೆ. ತಮ್ಮ ಅವಶ್ಯಕತೆಗಳಿಗೆ ಏನು ಬೇಕೋ ಅದನ್ನೆಲ್ಲ ಹೊಸದಾಗಿ ನಮಗೆ ಅಪ್ಡೇಟ್ ಸಿಗ್ತಾನೇ ಇರುತ್ತೆ. ರಂಗೋಲಿ ಬಿಡೋದೇ ಆಗಿರ್ಬೋದು, ಪ್ರತಿಯೊಂದರಲ್ಲೂ ಒಂದು ಎಲ್ಲ ರೀತಿಯ ಅಪ್ಡೇಟ್ಗಳು ಇವಾಗ ಆಗ್ತಾಯಿದೆ. ಸೊ ನಾನು ಸಿಂಪಲಾಗಿ ಒಂದು ಅದೇ ಅಚ್ಚು ಬಳಸಿ ಹಾಗೆ ಒಂದು ಕಮಲದ ದಳನ ಬಿಡಿಸ್ಕೊಂಬೋಣ ಅಂತ ಬಿಡಿಸ್ಕೊಳ್ತಾ ಇದ್ದೀನಿ. ನಾರ್ಮಲಾಗಿ ಔಟ್ಲಲ್ಲಿ ಏನು ಮಾತ್ರ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಸೊ ನಂಗೆ ಚೆನ್ನಾಗಿ ಕಾಣಲಿಲ್ಲ. ಸೊ ಅದಕ್ಕೆ ಫುಲ್ಲು ಫಿಲ್ಲಿಂಗ್ ಮಾಡ್ಕೊಂಬೋಣ ಅಂತ ಮಾಡ್ಕೊಂಬಿಡ್ತಿದ್ದೀನಿ. ನಾರ್ಮಲಾಗಿ ಯೆಲ್ಲೋ ಪಿಂಕ್ ಆ್ಯಂಡ್ ಗ್ರೀನ್ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತಲ್ವ. ಸೊ ಅದನ್ನೇ ಇಲ್ಲಿ ಬಿಟ್ಕೊಳ್ತಾ ಇದ್ದೀನಿ. ಇವತ್ತು ಒಂದು ಮದುವೆ ಫಂಕ್ಷನ್ ಇದೆ ನಮ್ಮ ರಿಲೇಷನಲ್ಲಿ. ಅಂದರೆ ನಮ್ಮ ಮಾವನ ಮಗಳದೊಂದು ಮದುವೆ ಇದೆ. ಸೊ ಅದಕ್ಕೆ ಹೋಗೋದಕ್ಕೋಸ್ಕರ ಪ್ರಿಪ್ರೇಷನ್ ಮಾಡ್ಕೋಬೇಕಿತ್ತು. ಸೊ ಅದಕ್ಕೋಸ್ಕರ ಸ್ವಲ್ಪ ಬೇಗ ಎದ್ದಿದ್ದೀವಿ. ಸ್ಕೂಲಲ್ಲಿ ರಜಾ ಹಾಕಿ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಸ್ವಲ್ಪ ಆಫ್ಟರ್ನೂನ್ ಸ್ಕೂಲಿಗೆ ಕಳಿಸ್ಬಿಡೋಣ ಅಂದ್ಕೊಂಡಿದ್ದೀನಿ. ಸುಮ್ಮನೆ ಇಲ್ಲೇ ಬೆಂಗಳೂರಲ್ಲೇ ಮ್ಯಾರೇಜ್ ಇರೋದ್ರಿಂದ ರಜೆ ಎಲ್ಲ ಹಾಕೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಹೊರಗಡೆ ಬೆಂಗಳೂರಿಂದ ಆಚೆ ಆದರೆ ಸ್ವಲ್ಪ ಟ್ರಾವೆಲಿಂಗ್ ಎಲ್ಲ ಮಾಡಬೇಕಾಗಿರುತ್ತಲ್ವ. ಸೊ ಅದಕ್ಕೋಸ್ಕರ ರಜೆ ಹಾಕಲೇಬೇಕಾಗುತ್ತೆ. ಸೊ ಫೈನಲಿ ರಂಗೋಲಿ ಎಲ್ಲ ಬಿಟ್ಟು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಇದು ಎಲ್ರಿಗೂ ನಾರ್ಮಲಾಗಿ ಎಲ್ಲರ ಮನೇಲಿ ಇವಾಗ ಈ ಥರ ಹೂದು ಇಟ್ಟೇ ಇಡ್ತೀವಲ್ವ. ವಾಸ್ತು ಪ್ರಕಾರ ವಾಸ್ತು ಪಾಸಿಟಿವ್ ಎನರ್ಜಿ ಇರುತ್ತೆ ಅಂತ ಹೇಳ್ತಾರೆ. ಸೊ ನಾವು ಅದನ್ನೇ ಕೂಡ ಫಾಲೋ ಮಾಡ್ತಾಯಿದ್ದೀವಿ. ಮೈಂಡು ತುಂಬ ಚೆನ್ನಾಗಿರುತ್ತೆ. ಮಾಮೂಲಿ ರೊಟೀನೆಲ್ಲ ಮುಗಿಸಿ ಪೂಜೆ ಕಾರ್ಯಕ್ರಮಗಳು ಏನಿದೆ ಎಲ್ಲ ಮುಗಿಸ್ಕೊಂಡಿದ್ದೀನಿ. ಒಂದೊಂದು ದಿವಸ ಸ್ಕೂಲ್ ಹೋಗಿಂತ ಮುಂಚೆನೇ ಪೂಜೆದೆಲ್ಲ ಟೈಮ್ ಸಿಕ್ಕಿದ್ರೆ ಮಾಡ್ಕೊಳ್ಬಿಡ್ತೀನಿ. ಇಲ್ಲಾಂದರೆ ಮಕ್ಕಳನ್ನೆಲ್ಲ ಕಳ್ಸಾದ್ಮೇಲೆ ಮಿಕ್ಕಿದ ಕೆಲಸಗಳನ್ನೆಲ್ಲ ಮಾಡ್ಕೊಳ್ತೀನಿ. ಈ ಥರ ಹೊರಗಡೆ ಹೋಗೋ ದಿವಸಗಳಲ್ಲಿ ಸ್ವಲ್ಪ ಅರ್ಲಿ ಮಾರ್ನಿಂಗ್ ಎದ್ದು ಏನೇನು ಕೆಲಸಗಳಿದೆ ಅದನ್ನ ಮಾಡ್ಕೊಂಡ್ಬಿಡ್ತೀನಿ. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಆದಮೇಲೆ ಇನ್ನು ತಿಂಡಿ ಪ್ರಿಪ್ರೇಷನ್ ಮಾಡ್ಕೊಳ್ಬೇಕು. ತಿಂಡಿ ಪ್ರಿಪ್ರೇಷನ್ಗೆ ಏನು ಮಾಡೋದಂತ ಯೋಚಿಸ್ತಾ ಇದ್ದೆ. ನಮ್ಮ ಚಿಕ್ಕ ಮಗಳು ಒಂದೊಂದು ದಿವಸ ಹೇಳ್ತಾ ಇರ್ತಾಳೆ, ಇದನ್ನೇ ಮಾಡಿ ಅದನ್ನೇ ಮಾಡಿ ಅಂತ. ಸೊ ಫೈನಲಿ ಅವಳು ಡಿಸೈಡ್ ಮಾಡಿ ಒಂದು ನೈಟ್ ಹೇಳಿರ್ತಾಳೆ, ಬಿಸಿಬೇಳೆಬಾತ್ ಮಾಡಿಬಿಡೋಣ ಅಂತ ಅಂದ್ಕೊಂಡು ಒಂದು ಬೌಲ್ ಅಳತೆ ನಮ್ಮ 4 ಜನಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಬೌಲ್ ಅಳತೆ ಅಷ್ಟು ಇಲ್ಲಿ ಅಕ್ಕಿನೂ ಮತ್ತು ಬೇಳೆನೂ ಹಾಕಿ ತೊಳೆದಿಟ್ಕೊಳ್ತಾ ಇದ್ದೀನಿ. ಮುಂಚೆನೇ ನಾವು ಪ್ರಿಪ್ರೇಷನ್ ಮಾಡೋಕ್ಕಿಂತ ಅಕ್ಕಿ ಮತ್ತು ಈ ಥರ ಬೇಳೆ ನೆನೆಸಿಟ್ಕೊಂಡಿದ್ರೆ ಬೇಗ ವಿಷಿಲು ಕೂಡ ಬೇಗ ಬರುತ್ತೆ. ಬೇಗ ಅನ್ನನೂ ಕೂಡ ಸಾಫ್ಟಾಗಿ ಬೆಂದ್ಬಿಡುತ್ತೆ. ಬೇಳೆನೂ ಅಷ್ಟೇ ಜೊತೆ ಮಿಂಗಲ್ ಆಗುತ್ತೆ. ನಾವೇನು ಮಸಾಲೆ ಎಲ್ಲ ಹಾಕ್ತೀವಲ್ಲ ಅದ್ರ ಜೊತೆಲ್ಲ ಬೇಗ ಪ್ರೆಷರ್ ಕುಕ್ಕರ್ ಇಳಿಸಿದ್ರೂ ನಾವು ಅದು ನೀಟಾಗಿ ಬೆಂದಿರುತ್ತೆ. ಸೊ ಅದಕ್ಕೋಸ್ಕರ ನೀರು ಹಾಕ್ಬಿಟ್ಟು ತೊಳೆದಿಟ್ಕೊಂಬಿಟ್ಟು ಅಕ್ಕಿನೆಲ್ಲ ಹಾಗೆ ನೆನೆಸಿಟ್ಬಿಡ್ತಾಯಿದ್ದೀನಿ. ಸೊ ಇವಾಗ ಒಗ್ಗರಣೆಗೆ ಸ್ವಲ್ಪ ಆಯಿಲು, ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಆಯಿಲ್ ಹಾಕ್ಕೊಳ್ಳಿ. ನಾವು 4 ಜನಕ್ಕೆ ಎಷ್ಟು ಬೇಕೋ ಅಷ್ಟು ಆಯಿಲು ಸ್ವಲ್ಪ ಕಡಿಮೆನೇ ಬಳಸ್ತಾಯಿದ್ದೀನಿ. ಸ್ವಲ್ಪ ತುಪ್ಪ ಆ್ಯಡ್ ಮಾಡ್ಕೊಳ್ಳಿ. ಟೇಸ್ಟ್ಗೆ ಚೆನ್ನಾಗಿರುತ್ತೆ, ಎನ್ಹಾನ್ಸ್ ಆಗಿರುತ್ತೆ. ನಾನು ತುಂಬ ದಿವಸ ಆಗಿತ್ತು ಈ ಥರ ಲಾಂಗ್ ವೀಡಿಯೋಸ್ಗಳನ್ನ ಮಾಡಿ. ಬರೀ ಒಂದು ಥೀಮ್ ಇಟ್ಕೊಂಡು ಒಂದು ಕಂಟೆಂಟ್ ಮಾತ್ರ ಯಾವಾಗಲೂ ಅದ್ರ ಬಗ್ಗೆನೇ ಮಾತ್ರ ತೋರಿಸ್ತಾ ಇದ್ದೆ. ಬಟ್ ಈ ಥರ ಒಂದು ಲಾಂಗ್ ವೀಡಿಯೋದಲ್ಲಿ ನಮ್ಮದು ಏನಿದೆ ಥಾಟ್ಸ್ ಅದನ್ನೆಲ್ಲ ಶೇರ್ ಮಾಡ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿ ನಮಗೆ ಒಳ್ಳೊಳ್ಳೆ ಐಡಿಯಾಗಳು ಬರೋದೇ ಆಗಿರ್ಬೋದು, ಒಬ್ಬರಿಂದೊಬ್ಬರು ತಿಳ್ಕೊಳ್ಳೋದಾಗಿರ್ಬೋದು ಇರುತ್ತೆ. ಸೊ ಒಗ್ಗರಣೆಗೆಲ್ಲ ಸಾಸಿವೆ ಮತ್ತು ಒಣಮೆಣ್ಸಿನ್ಕಾಯಿ ಈರುಳ್ಳಿ ಹಾಕ್ಕೊಂಡು ಬಾಡಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಬಾಡಿಸ್ಕೊಂಬಿಡ್ಬೋದು. ಇವಾಗ ನಾನು ಬಿಸಿಬೇಳೆಬಾತ್ ಪೌಡರ್ನ ನಾವು ಅಂಗಡಿಲಿ ಸಿಗುತ್ತಲ್ಲ ಅದನ್ನು ಕೂಡ ಬಳಸ್ಕೋಬೋದು. ಸೊ ನಾನು ಇಲ್ಲಿ ಅಮ್ಮ ಬಿಸಿಬೇಳೆಬಾತ್ ಪೌಡ್ರ್ ಸ್ವಲ್ಪ ಮಾಡಿಕೊಟ್ಟಿದ್ರು. ಅದ್ರ ಜೊತೆಗೆ ಬೇಳೆ ಸಾರು ಪುಡಿ ಇರುತ್ತಲ್ಲ ಅದನ್ನು ಸ್ವಲ್ಪ ಆ್ಯಡ್ ಮಾಡ್ಕೊಳ್ತೀನಿ. ಒಗ್ಗರಣೆಗೆ ಗೋಡಂಬಿ ಹಾಕ್ಕೊಂಡಿದ್ದೀನಿ, ಟೇಸ್ಟ್ಗೆ ಕರಿಬೇವು ಹಾಕ್ಕೊಂಡಿದ್ದೀನಿ. ಒಬ್ಬೊಬ್ಬರು ಕಡಲೆಬೀಜನೂ ಸಹ ಆ್ಯಡ್ ಮಾಡ್ಕೊಳ್ತಾರೆ, ಬಟಾಣಿ ಸಹ ಆ್ಯಡ್ ಮಾಡ್ತಾರೆ. ನನಗೆ ಕಡಲೆಬೀಜದ್ದು ಬಟಾಣಿ ಅಷ್ಟು ಇಷ್ಟ ಆಗೋಲ್ಲ. ಬಟಾಣಿ ತುಂಬ ಹಸಿದು ಸಿಕ್ಕಿದ್ರೆ
ನನಗೆ ಇಷ್ಟ ಆಗುತ್ತೆ ಮಾಡ್ಕೊಳ್ತೀನಿ. ಸೊ ಒಣಗಿದ್ದು ನೆನೆಸಿ ಮಾಡಿದ್ರೆ ನನಗಷ್ಟು ಟೇಸ್ಟ್ ಎನ್ಹಾನ್ಸ್ ಆಗಲ್ಲ, ಇಷ್ಟ ಆಗಲ್ಲ. ಮಕ್ಕಳು ಕೂಡ ಇಷ್ಟಪಡಲ್ಲ ಬಟಾಣಿ. ಸೊ ಅದರಿಂದ ನಾನು ಬಟಾಣಿನ ಸ್ಕಿಪ್ ಮಾಡ್ಕೊಂಡಿದ್ದೀನಿ. ಬೀನ್ಸ್ ಉದ್ದುದ್ದ ಕಟ್ ಮಾಡ್ಕೊಂಡಿದ್ದೀನಿ. ಏಕೆಂದರೆ ಬಿಸಿಬೇಳೆ ಭಾತ್ಗೆ ಸ್ವಲ್ಪ ಬೀನ್ಸ್ ಉದ್ದುದ್ದ ಸಿಕ್ಕರೆ, ಕ್ಯಾರೆಟ್ ಎಲ್ಲ ಸಿಕ್ಕರೆ ತುಂಬ ಚೆನ್ನಾಗಿರುತ್ತೆ. ತುಂಬ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ಬಿಟ್ರೆ ಬಾಯಿಗೆ ಸಿಗಲ್ಲ. ಸ್ವಲ್ಪ ಮೀಡಿಯಮ್ ಸ್ಲೈಸಾಗಿ ಮಾಡ್ಕೊಂಡಿದ್ದೀನಿ. ಕ್ಯಾಪ್ಸಿಕಮ್ಮು ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಕ್ಯಾಪ್ಸಿಕಮ್ 1 ಕ್ಯಾಪ್ಸಿಕಮ್ ಆ್ಯಡ್ ಮಾಡಿಕೊಂಡು, ಟೊಮೊಟೊನೂ ಅಷ್ಟೇ ಹುಳಿ ಇರೋ ಟೊಮೊಟೊ ಆದರೆ ಒಂದು 3 ಬಳಸ್ಕೊಂಡ್ಬಿಟ್ರೆ, ಹುಣ್ಸೆಹಣ್ಣು ಹುಳಿ ಸ್ವಲ್ಪ ಕಡಿಮೆ ಹಾಕ್ಕೊಂಡು ನಡೆಯುತ್ತೆ. ಸೊ ನಾನಿಲ್ಲಿ ಮೀಡಿಯಮ್ ಕ್ವಾಂಟಿಟಿ ಹುಳಿ ಇರೋದ್ರಿಂದ ಸೊ 2 ನಾನು ಟೊಮೊಟೊನ ಸ್ವಲ್ಪ ದಪ್ಪದಾಗೆ ಸ್ಲೈಸ್ ಮಾಡಿಕೊಂಡು, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಅದನ್ನ ಬಾಡಿಸ್ಕೊಳ್ತಾ ಇದ್ದೀನಿ. ಆಮೇಲೆ ಮತ್ತೆ ನೋಡಿಕೊಂಡು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳೋಣ ಅಂತ. ಸ್ವಲ್ಪ ಇದನ್ನೆಲ್ಲ ಬಾಡಿಸ್ಕೊಂಡ್ಮೇಲೆ ಎಲ್ಲ ಸ್ವಲ್ಪ ಕನ್ಸಿಸ್ಟೆನ್ಸಿಯಾಗಿ ಬಂದಮೇಲೆ ಸ್ವಲ್ಪ ಅರಿಶಿಣದ ಪುಡಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದೆಲ್ಲ ಆದಮೇಲೆ ನಾವೇನು ಬಿಸಿಬೇಳೆಬಾತ್ ಪೌಡರ್ ಇರುತ್ತಲ್ಲ ಪ್ಯಾಕೆಟ್, ಅದನ್ನಾರು ಯೂಸ್ ಮಾಡ್ಕೋಬೋದು. ನಾನು ಜೊತೆಗೆ ಇದಕ್ಕೆ ಸ್ವಲ್ಪ ಬೇಳೆ ಸಾರು ಪುಡಿನೂ ಸ್ವಲ್ಪ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಇದೆಲ್ಲ ಆದಮೇಲೆ ಒಂದು ಕನ್ಸಿಸ್ಟೆನ್ಸಿಯಾಗಿ ಬಂದು ಆಯಿಲೆಲ್ಲ ಬಿಟ್ಕೊಳ್ಳೋಕೆ ಶುರುವಾದಮೇಲೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೀರೆಲ್ಲ ಆ್ಯಡ್ ಆದಮೇಲೆ ಸ್ವಲ್ಪ ನಾವು ಹುಣಸೆ ಹುಳಿ ಮುಂಚೆನೇ ನೆನೆಸಿರ್ತೀವಲ್ಲ, ಹುಣಸೆಹಣ್ಣು ಸ್ವಲ್ಪ ನಿಂಬೆಹಣ್ಣು ಗಾತ್ರದ ಸ್ವಲ್ಪ ಅರ್ಧ ಭಾಗದಷ್ಟು ಹಾಕಿದ್ದೀನಿ. ಇದನ್ನೆಲ್ಲ ಹಾಕಿಬಿಟ್ಟು ನೀಟಾಗಿ ಒಗ್ಗರಣೆಲೆಲ್ಲ ಬಾಡಿಸ್ಕೊಂಡ್ಮೇಲೆ ನಾವು ಆವಾಗಲೇ ನೆನೆಸಿಟ್ಟಿರುವಂಥ ಅಕ್ಕಿ ಮತ್ತು ಬೇಳೆನ ನೆನೆಸ್ಕೊಂಡಿದ್ದೀನಲ್ಲ, ಸ್ವಲ್ಪ ಅದು ಆಲ್ರೆಡಿ ನೆಂದಿರುತ್ತೆ. ಬೇಗ ಕೂಡ ವಿಷಲ್ ಆಗುತ್ತೆ. ನಮಗೆ ಬೇಗ ಕುಕ್ಕರ್ನ ಇಳಿಸ್ಬಿಡ್ಬೋದು. ಯಾಕೆಂದರೆ ಮಾರ್ನಿಂಗ್ ಸ್ವಲ್ಪ ಮಕ್ಕಳು ಹೋಗೋ ಟೈಮ್ಗೆ ಆಗಬೇಕಲ್ವ. ಸೊ ಅದಕ್ಕೋಸ್ಕರ ನಾನು ನೀರು ಅಳತೆ ಎಷ್ಟು ಅಳತೆ ಮಾಡ್ಕೊಂಡಿದ್ದೆ ಅಕ್ಕಿ ಬೇಳೆ, ಅದೇ ಕ್ವಾಂಟಿಟಿಗೆ ಎರಡರಷ್ಟು ನೀರನ್ನ ಹಾಕ್ಕೊಂಡು ಆ್ಯಡ್ ಮಾಡಿಕೊಂಡು ವಿಷಲ್ನ ಮುಚ್ಚಿಬಿಟ್ಟು, ಅದಕ್ಕೆ ಈಗ ಆಲ್ರೆಡಿ ನಾನು ಮುಂಚೆನೇ ಸ್ವಲ್ಪ ಉಪ್ಪು ಹಾಕಿದ್ದೆ ಟೇಸ್ಟಿಗೆ ಮಾತ್ರ, ಟೊಮೊಟೊ ನೀಟಾಗಿ ಬೇಯಲಿ ಅಂತ, ಹಾಗೆ ಉಪ್ಪು ಎಲ್ಲ ಇಟ್ಕೊಳ್ಳಿ ತರಕಾರಿಗಳು ಅಂತ. ಆಮೇಲೆ ಇನ್ನೊಂದು ಸ್ವಲ್ಪ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಉಪ್ಪನ್ನ ಹಾಕಿ ಮುಚ್ಚಿಬಿಟ್ಟಿದ್ದೀನಿ. ಸೊ 2 ವಿಷಲ್ ಆದಮೇಲೆ ನಮಗೆ ಬೇಕಿದ್ರೆ 3 ವಿಷಲು ಕೂಡ ಹಾಕ್ಕೊಳ್ಬೋದು. ನಾವು ವಿಷಲ್ ತೆಗಿತೀವಿ ಅಂದರೆ 3 ವಿಷಲ್ 4 ವಿಷಲ್ ಹಾಕ್ಬಿಟ್ಟು ತೆಗೆದ್ಬಿಡ್ಬೋದು. ಸೊ ಇಲ್ಲಿ ನಾನು 2ರಿಂದ 3 ವಿಷಲ್ ಹಾಕಿಸಿ ಅದು ವಿಷಲೆಲ್ಲ ಹೋದ್ಮೇಲೆ ಅದು ಓಪನ್ ಮಾಡಿದ್ದೀನಿ. ಸೊ ನಮ್ಮ ಮನೆ ಬಿಸಿಬೇಳೆ ಭಾತು ಈ ಥರ ರೆಡಿ ಆಗಿದೆ. ಸ್ವಲ್ಪ ನೋಡಿ ಮೀಡಿಯಮಾಗಿ ಬೆಂದಿದೆ. ಯಾಕೆಂದರೆ ವಿಷಲ್ ನಾನು ಮುಂಚೆನೇ ತೆಗೆದ್ಬಿಟ್ನಲ್ವ. ಸೊ ಅದಕ್ಕೋಸ್ಕರ ನಾವಿಲ್ಲಿ ಮತ್ತೆ ಗಾರ್ನಿಷಿಂಗ್ ಎಲ್ಲ ಮಾಡೋ ಅಷ್ಟರಲ್ಲಿ ಅದು ನೀಟಾಗಿ ಬೆಂದ್ಬಿಡುತ್ತೆ. ನೋಡಿ ನೀಟಾಗೆಲ್ಲ ಬೆಂದ್ಬಿಟ್ಟಿದೆ. ಸೊ ಲಾಸ್ಟಲ್ಲಿ ಗಾರ್ನಿಷಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಟೇಸ್ಟು ಚೆನ್ನಾಗಿ ಎನ್ಹಾನ್ಸ್ ಆಗುತ್ತೆ. ಹಾಗೆ ಸ್ವಲ್ಪ ತುರಿದಿರೋಂಥ ಕಾಯಿನ ಮೇಲೆ ಎಲ್ಲ ಉದುರಿಸ್ಬಿಟ್ರೆ ನಮ್ಮದು ಬಿಸಿಬೇಳೆ ಭಾತು ನೋಡೋಕ್ಕೂ ಚೆನ್ನಾಗಿದೆ, ಹಾಗೆ ಬಿಸಿಬೇಳೆ ಭಾತ್ ತಿನ್ನೋಕ್ಕೂ ಚೆನ್ನಾಗಿ ರೆಡಿಯಾಗಿತ್ತು. ಬಟ್ ಇದೇ ರೀತಿಯೇ ಮಾಡಬೇಕು ಅನ್ನೋದು ಏನಿಲ್ಲ, ಒಬ್ಬೊಬ್ಬರ ಮನೆ ಒಂದೊಂದು ರೀತಿ ಮಾಡ್ತೀವಿ. ಸೊ ನಮ್ಮದು ಫೈನಲಿ ಖಾರ ಬೂಂದಿ ಜೊತೆ ಬಿಸಿಬೇಳೆ ಭಾತು ರೆಡಿ ಆಯಿತು. ಸೊ ಇದರಲ್ಲಿ ನಮ್ಮ ಸನ್ನಿಧಿ ಪ್ಲೇಟ್ ಇದೆ, ಅವಳಿದ್ದೇ ಪ್ಲೇಟಲ್ಲಿ ತಿನ್ನೋದು, ಈ ಥರ ಮಾಡಿಕೊಡ್ಬೇಕು. ಸೊ ಇದಾದಮೇಲೆ ಬಾಕ್ಸ್ಗೆ ರೆಡಿ ಮಾಡಬೇಕು. ಇದು ನಾನು 3 ಕಂಟೈನರ್ ಇರೋಂಥ ಯೂಸ್ ಮಾಡ್ಕೊಂಡಿದ್ದೀನಿ. ಒಂದು ಸ್ನ್ಯಾಕ್ಸ್ಗೆ, ಚಪಾತಿ ಪಲ್ಯ ಆ ಥರ ಎಲ್ಲ ಯೂಸ್ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ. ಸ್ವಲ್ಪ ಸ್ಟೀಲ್ದಾಗಿರೋದ್ರಿಂದ ನಮಗೆ ಬಿಸಿ ಹಾಕಿದ್ರೂ ಕೂಡ ಏನು ನಮಗೆ ಪ್ಲಾಸ್ಟಿಕ್ದೇನಿರೋದಲ್ಲ. ಸೊ ತುಂಬ ಚೆನ್ನಾಗಿರುತ್ತೆ. 2 ಬಾಕ್ಸು ನಾನು ಇಲ್ಲೇ ನಿಯರ್ ಬೈ ಒಂದು ಡಿಮಾರ್ಟ್ ಒಂದು ಶಾಪ್ ಇದೆಯಲ್ಲ, ಅಲ್ಲಿ ತೊಗೊಂಡಿದ್ದು ಇದು. ಸೊ ಇಬ್ಬರಿಗೂ ಒಂದೇ ಥರ ಹಾಕಿದ್ದೀನಿ. ಸ್ವಲ್ಪ ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಒಂದೊಂದು ಆ್ಯಡ್ ಮಾಡ್ಕೊಳ್ತೀನಿ. ಒಂದ್ಸ ಫ್ರೂಟ್ಸ್ ಹಾಕ್ತೀನಿ, ಒಂದ್ಸ ಡ್ರೈ ಫ್ರೂಟ್ಸ್ ಹಾಕ್ತೀನಿ. ಮಿಕ್ಸ್ ಆ್ಯಂಡ್ ಮ್ಯಾಚ್ ಇದ್ರೊಳಗಡೆ ಹಾಕೋದಿಲ್ಲ. ಸೊ ಇವತ್ತು ಡ್ರೈ ಆಗಿರೋದ್ರಿಂದ ಆ ಬಾಕ್ಸ್ ಒಳಗಡೆ ಹಾಕಿದ್ದೀನಿ. ಫ್ರೂಟ್ಸ್ ಎಲ್ಲ ಆದರೆ ಸಪ್ರೇಟ್ ಬಾಕ್ಸ್ನ ಹಾಕ್ತೀನಿ. ಯಾಕೆಂದರೆ ಇದ್ರದ್ದು ಟೇಸ್ಟು ಏನು ಫ್ಲೇವರ್ ಇರುತ್ತೆ, ಆ ಹಣ್ಣುಗಳು ನಾವು ಕಟ್ ಮಾಡಿ ಏನು ಹಾಕಿರ್ತೀವಲ್ಲ ಆ ಫ್ಲೇವರ್ಗೆ ಮಿಕ್ಸ್ ಆಗಿಬಿಡುತ್ತೆ. ಸೊ ಅವರು ಆಲ್ರೌಂಡು ಒಂದು 10:30, 11ಗೆ ಅದನ್ನ ಬಾಕ್ಸ್ ಓಪನ್ ಮಾಡ್ತಾರಲ್ವ, ಆವಾಗ ಏನೇ ಹಾಕಿರಲಿ, ನಾವು ಬನಾನಾ ಹಾಕಿರಲಿ, ಆ್ಯಪಲ್ ಹಾಕಿರಲಿ, ಅದ್ರ ಸ್ಮೆಲ್ಲು ನಮಗೆ ಆ ಫುಡ್ಗೆಲ್ಲ ಸ್ಪ್ರೆಡ್ ಆಗಿರುತ್ತೆ. ಸೊ ಇದರಿಂದ ಮಕ್ಕಳು ಬಂದು ಹೇಳಿದ್ದಾರೆ, ನನಗೆ ಈ ಥರ ಸ್ಮೆಲ್ ಬರ್ತಿದೆ, ತಿನ್ನೋಕ್ಕಾಗಿಲ್ಲ ಅಂತ. ಸೊ ಅದಕ್ಕೆ ನಾನು ಫ್ರೂಟ್ಸ್ ಆದರೆ ಮಾತ್ರ ಇದೆಲ್ಲ ಆ್ಯಡ್ ಮಾಡೋದಿಲ್ಲ. ಓನ್ಲಿ ಡ್ರೈ ಫ್ರೂಟ್ಸ್ ಅಂತವಿದ್ರೆ ಮಾತ್ರ ಇದೆಲ್ಲ ಆ್ಯಡ್ ಮಾಡಿ ಒಳ್ಳೆ ಲಂಚ್ ಬಾಕ್ಸ್ ಎಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ಮಕ್ಕಳಿಗೆ ಸ್ಕೂಲ್ಗೆ ಹೋಗೋದಕ್ಕೆಲ್ಲ ರೆಡಿ ಮಾಡ್ಕೊಳ್ತಿದ್ವಿ. ಇವತ್ತೊಂದು ಮದುವೆಗೆ ಹೋಗಬೇಕು ಅಂತ ಹೇಳಿದ್ನಲ್ವ. ಸೊ ಅದಕ್ಕೋಸ್ಕರ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿ ಅವ್ರಿಗೆ ಹಾಫ್ ಡೇ ಮಾತ್ರ ರಜೆ ಹಾಕ್ಸ್ಕೊಂಡು ಕರ್ಕೊಬರೋಣ ಅಂದ್ಕೊಂಡಿದ್ದೀನಿ. ಇಲ್ಲೇ ನಿಯರ್ ಬೈ ಇರೋದ್ರಿಂದ, ಬೆಂಗಳೂರಲ್ಲೇ ಮದುವೆ ಆಗಿರೋದ್ರಿಂದ ರಜೆ ಏನು ಹಾಕ್ಸೋಕ್ಕೆ ಹೋಗಿಲ್ಲ.
ಸೊ ಫ್ರೀಯಾಗಿದ್ದೆ ಅಂದ್ಬಿಟ್ಟು ಒಂದು ಸಿಂಪಲಾಗಿ ಒಂದು ಮೆಹಂದಿ ಬಿಡಿಸ್ಕೊಳ್ಳೋಣ ಅಂತ ಮೆಹಂದಿ ಬಿಡಿಸ್ಕೊಳ್ತಾ ಇದ್ದೀನಿ. ಬರೀ ಒಂದು ಹಾಫ್ ಆನ್ ಅವರ್ ಅಷ್ಟೇ ಬಿಡಿಸ್ಕೊಂಡ್ಬಿಟ್ಟು ಹಾಗೆ ತೊಳೆದ್ಬಿಟ್ರೆ ಅದು ಆಮೇಲೆ ಈವ್ನಿಂಗ್ ಹೊತ್ತಿಗೆ ಅದು ಹಾಗೆ ಕಲರ್ ಬಂದುಬಿಡುತ್ತೆ. ಮಕ್ಕಳೆಲ್ಲ ಮನೆಯಿಂದ ಸ್ಕೂಲಿಂದ ಕರ್ಕೊಂಡು ಬರ್ತಕ್ಕೆ ಹೋಗಿದ್ದಾರೆ. 1:30 ಆಲ್ರೆಡಿ ಆಗಿದೆ. ಅವ್ರನ್ನ ಕರ್ಕೊಂಬರೋದಕ್ಕೆ ನಾನು ರೆಡಿ ಆಗಿರಬೇಕು. ನಾನು ರೆಡಿ ಆಗಿದ್ದ ವೀಡಿಯೋ ಎಲ್ಲ ಏನೂ ಮಾಡ್ಕೊಳಕ್ಕಾಗಲಿಲ್ಲ. ಸೊ ಯಾಕೆಂದರೆ ಟೈಮ್ ಇರಲಿಲ್ಲ ಇಷ್ಟೆಲ್ಲ ಮಾಡೋದಕ್ಕೆ. ಅರೌಂಡು ಎಲ್ಲ ಕೆಲಸ ಮುಗಿಸಿ ನಾನು ಫ್ರೆಶ್ ಅಪ್ ಆಗಿ ಎಲ್ಲ ಪೂಜೆ ಎಲ್ಲ ಮುಗಿಸಿ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿ ಆಮೇಲೆ ಮಿಕ್ಕಿದ ಕೆಲಸಗಳೆಲ್ಲ ಮುಗಿಸ್ಕೊಂಡು ಮೆಹಂದಿ ಎಲ್ಲ ಹಾಕ್ಕೊಂಡಿದ್ದೆ. ಇನ್ನು ಅಲ್ಲೇ ಸ್ಟೇ ಮಾಡಬೇಕು ಅಂತ ಅಂದ್ಕೊಂಡು ಲಗೇಜ್ಗಳೆಲ್ಲ ರೆಡಿ ಮಾಡಬೇಕಲ್ವ. ಸೊ ಹತ್ರದ ಮದುವೆನೇ ಆಗಿರೋದ್ರಿಂದ ಒಂದನ್ನು ಬಿಟ್ಟು ಒಂದು ತೊಗೊಳಕ್ಕಾಗೋದಿಲ್ಲ. ಸೊ ಅದನ್ನೆಲ್ಲ ಪ್ಯಾಕಿಂಗ್ ಎಲ್ಲ ಕೆಲಸಗಳಿತ್ತು. ಆ ಪ್ಯಾಕಿಂಗ್ ಎಲ್ಲ ಮುಗಿಸ್ಕೊಂಡು ಮೆಹಂದಿ ಎಲ್ಲ ಹಾಕ್ಕೊಂಡ್ಬಿಟ್ಟು ಮುಂಚೆನೇ ಎಲ್ಲ ಪ್ಯಾಕಿಂಗ್ ಎಲ್ಲ ಮುಗಿಸ್ಕೊಂಡು ಲಿಟಲಾಗಿ ಒಂದು ಮೆಹಂದಿ ಹಾಕ್ಕೊಂಡು 1 ಅವರ್ ಬಿಟ್ಬಿಟ್ಟು ಹಾಗೆ ವಾಶ್ ಮಾಡ್ಕೊಂಬೋಣ ಅಂತ ಅಂದ್ಕೊಂಡು ಈ ಡಿಸೈನ್ ಹಾಕ್ಕೊಳ್ತಾ ಇದ್ದೀನಿ. ಹೇಗೆ ಹಾಕ್ಕೊಳ್ತಿದ್ದೆ, ಡಿಸೈನ್ ಹೇಗಿದೆ ಅಂತ ಗೊತ್ತಿಲ್ಲ. ಯಾವುದೋ ಒಂದು ಡಿಸೈನ್ ಸಿಕ್ತು, ಹಾಕ್ಕೊಂಡ್ವಿ. ಸೊ ಮಕ್ಕಳೆಲ್ಲ ಮನೆಗೆ ಬಂದು ಎಲ್ಲ ರೆಡಿ ಆದ್ವಿ. ಸೊ ಇವಾಗ ಹೋಗೋಣ ಅಂತ ಹೊರಡ್ತಾ ಇದ್ದೀವಿ. ಸನ್ನಿಧಿ ಸಣ್ಣ ತಗೋ, ಯಾಕೆ ಚಿನ್ನಿ? ಸೊ ನಾವಿಲ್ಲಿಂದ ಹೊರಟಾಗ 3 o'clock. ಅಲ್ಲಿಂದ ಅಮ್ಮನ ಹಾಗೆ ಪಿಕ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಆನ್ ದಿ ವೇನೇ ಇರೋದಲ್ವ. ನಮ್ಮ ಮನೆಯಿಂದ ಮುಂದೆ ಅಮ್ಮ ಮನೆ ಸಿಗುತ್ತೆ. ಅಮ್ಮ ಮನೆಯಿಂದನೇ ಮುಂದೆ ಹೋಗಬೇಕು. ಸೊ ಅಮ್ಮ ಒಬ್ಬರು ಬರ್ತೀನಿ ಅಂತ ಹೇಳಿದ್ರು. ಇನ್ನು ಅಣ್ಣ ಅಪ್ಪ ಎಲ್ಲ ಈವ್ನಿಂಗ್ ಬರ್ತಾರೆ. ಸೊ ನಾವು ಮಾತ್ರ ಇವಾಗ ಅರ್ಲಿ ಹೋಗ್ತಾ ಇದ್ದೀವಿ, ಮುಂಚೆನೇ ಹೋಗೋಣ ಅಂತ. ನಾನಿದಕ್ಕೆ ಸ್ಯಾರಿಗೆ ಬ್ಲೌಸ್ ಬಂದು ಅದರದ್ದೇ ಬ್ಲೌಸ್ ಏನು ಹೊಲಿಸಿಲ್ಲ. ಇದು ನಾರ್ಮಲ್ ಪೀಸಸ್ಗಳಲ್ಲಿ ಅವೈಲೇಬಲ್ ಇರುತ್ತಲ್ಲ, ಕಾಂಬಿನೇಷನ್ ತೊಗೊಂಡು ಮ್ಯಾಚ್ ಮಾಡ್ಕೊಂಡು ಹೊಲಿಸ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಸ್ಯಾರಿಗೆ ಬ್ಲೌಸು ಸಹ. ಇನ್ನು 3 ಹೊತ್ತು ಮಕ್ಳುಗಳಂತೂ ಫೋನ್ ಸಿಕ್ಕರೆ ಸಾಕು ಮೊಬೈಲ್ ನೋಡ್ತಾನೆ ಇರ್ತಾರೆ. ಎಷ್ಟು ಹೇಳಿದ್ರು ಕೇಳೋದೇ ಇಲ್ಲ ಆ ಮಕ್ಳುಗಳು. ಸೊ ಇದೆಲ್ಲ ಆದಮೇಲೆ ಅಮ್ಮನ್ನು ಕರ್ಕೊಂಡು ಹೋಗೋಣ ಅಂತ ಹೊರಡ್ತಾ ಇದ್ದೀವಿ ಚೌಟ್ರಿಗೆ. ಅಷ್ಟರಲ್ಲಿ ಆಲೆ ಸನ್ನಿಧಿ ಅರೌಂಡ್ 1 ಅವರ್ ಆಗಿದೆ. ಅಲ್ಲಿಂದ ನಮಗೆ ಟ್ರಾಫಿಕ್ಕು ಸಿಗ್ನಲ್ಸ್ಗಳೆಲ್ಲ ದಾಟ್ಕೊಂಡು ಬರೋದಕ್ಕೆ 1 ಅವರ್ 1.5 ಅವರ್ ಹಾಗೆ ಬಿಡುತ್ತೆ. ಅಷ್ಟೊತ್ತಿಗೆ ಸನ್ನಿಧಿ ಮಲ್ಕೊಂಡ್ಬಿಟ್ಲು. ಇನ್ನೇನು ನಿಯರ್ ಬೈ ನಮ್ಮದು ಚೌಟ್ರಿ ಹತ್ರ ಬಂತು. ಸೊ ಇದು ಅದ್ರದ್ದು ವ್ಯೂ ಬರ್ತಿದೆ. ಹೀಗೆ ಇದು ನಿಯರ್ ಬೈ ಇರೋದ್ರಿಂದ ಮನೆಯಿಂದ ಇಲ್ಲಿಗೆ ಅರೌಂಡ್ ಟ್ರಾಫಿಕ್ ಇದ್ದರೆ 1 ಅವರ್ ಆಗುತ್ತೆ. ಟ್ರಾಫಿಕ್ ಏನೂ ಇಲ್ಲ ನಮಗೆ ಆನ್ ದಿ ವೇ ಅಂದರೆ ಹಾಫ್ ಆನ್ ಅವರಲ್ಲಿ ಬಂದ್ಬಿಡ್ಬೋದು. ಸೊ ನಾವು ಆಲ್ಮೋಸ್ಟ್ ಬಂದು ಚೌಟ್ರಿ ಹತ್ರ ರೀಚ್ ಆದ್ವಿ. ಸೊ ಇದಾದಮೇಲೆ ರೆಡಿಯಾಗಿದ್ದ ವೀಡಿಯೋಸ್ ಎಲ್ಲ ಏನೂ ಮಾಡೋಕ್ಕಾಗಿಲ್ಲ ನಮಗೆ. ಏಕೆಂದರೆ ಮದುವೆ ಮನೇಲಿ ಗೊತ್ತಿರೋ ಹಾಗೆಯೇ ಅಷ್ಟು ಪ್ರಿಫರೆನ್ಸ್ ಜಾಗಗಳಾಗಿರ್ಬೋದು, ತುಂಬ ಜನಗಳಿರ್ತಾರೆ, ಆ ಥರ ಎಲ್ಲ ಮಾಡ್ಕೊಳಕ್ಕಾಗಲ್ಲ. ಇದು ಒಂದು ಹೊರಗಡೆ ಔಟ್ಲುಕ್ ಈ ಥರ ಇತ್ತು. ನಾನು ಈ ಥರ ರೆಡಿಯಾಗಿದ್ದೀನಿ. ಖುಷಿನೂ ಸಹ ಈ ಥರ ರೆಡಿಯಾಗಿದ್ಲು. ಇದು ಬಂದು ಸ್ಯಾರಿ ನಾನು ನೆಟ್ಟೆಡ್ ಆಗಿರುತ್ತೆ. ತುಂಬ ಟ್ರಾನ್ಸ್ಪರೆಂಟ್ ಏನಿಲ್ಲ, ಮೀಡಿಯಮ್ ಟ್ರಾನ್ಸ್ಪರೆಂಟ್ ಇದೆ. ಸೊ ಬ್ಲೌಸು ಸೇಮ್ ಕಾಂಬಿನೇಷನ್ ಬಂದಿತ್ತು. ಬಟ್ ನನಗೆ ಅಷ್ಟದು ಲೈಕ್ ಆಗಿಲ್ಲ ಅಂತ ಸ್ವಲ್ಪ ಪರ್ಪಲ್ ಶೇಡ್ ಸ್ವಲ್ಪ ಡಾರ್ಕರ್ ತೊಗೊಂಡು, ಇದು ಅರೌಂಡ್ ಮೀಟ್ರ್ 350-400 ಇತ್ತು. 1 ಮೀಟ್ರ್ ತೊಗೊಂಡು ಅದಕ್ಕೆ ಮ್ಯಾಚಿಂಗ್ ಮಾಡಿಕೊಂಡು ಸ್ವಲ್ಪ ಸ್ಲೀವ್ ಉದ್ದ ಇಟ್ಕೊಂಡು ಹೊಲಿಸ್ಕೊಂಡಿದ್ದೀನಿ. ಯಾವಾಗಲೂ ಶಾರ್ಟ್ ಹೊಲಿಸ್ಕೊಳ್ತಾ ಇದ್ದಿದ್ದು, ಸ್ವಲ್ಪ ಉದ್ದ ಹಾಕ್ಕೊಂಡು ಹೊಲಿಸ್ಕೊಂಡೆ. ಸೊ ಎಲ್ಲರೂ ಮದುವೆ ಮನೆ ಅಂದಮೇಲೆ ನೀಟಾಗಿ ರೆಡಿಯಾಗಿ ಒಂದು ಔಟ್ಲುಕ್ಕಾಗಿ ಚೆನ್ನಾಗಿ ಬಂದಿರ್ತಾರಲ್ವ, ಎಲ್ಲದೂ ನೋಡೋಕ್ಕೊಂಥರ ಖುಷಿ ಆಗುತ್ತೆ. ಇವ್ನು ನಮ್ಮ ಚಿಕ್ಕಪ್ಪನ ಮಗ. ನಮ್ಮ ಮನೆಯವರು ಅವನ್ನ ರೇಗಿಸ್ತಾಯಿದ್ರು. ಸೊ ಇದೆಲ್ಲ ಆದಮೇಲೆ ಸನ್ನಿಧಿ ಅಂತೂ ಒಂದೊಂದ್ಸತಿ ಫಂಕ್ಷನ್ಗೆ ಬಂದಾಗ ತುಂಬ ಹ್ಯಾಪಿಯಾಗಿರ್ತಾಳೆ, ಜಾಲಿಯಾಗಿ ಎಲ್ಲರ ಹತ್ರನೂ ಮಿಂಗಲ್ ಆಗಿರ್ತಾಳೆ. ಒಂದೊಂದ್ಸತಿ ಮೂಡ್ ಚೆನ್ನಾಗಿರಲ್ಲ, ಏನೋ ಗೊತ್ತಿಲ್ಲ. ಒಂದೊಂದ್ಸತಿ ಹಠ ಮಾಡ್ತಾಳೆ, ಹೇಳಿದ ಮಾತೇ ಕೇಳೋದಿಲ್ಲ. ಒಂದೊಂದ್ಸತಿ ನೋಡಿ ಎಷ್ಟು ಬರ್ಡನ್ ಕೊಡ್ತಿದ್ದಾಳೆ. ಅಲ್ಲಿ ಒಂದು ಕೂರೋಕ್ಕೂ ಬಿಡ್ತಾಯಿಲ್ಲ, ನಿಲ್ಲಕ್ಕೂ ಬಿಡ್ತಾಯಿಲ್ಲ. ಸೊ ಇದೇ ಫಂಕ್ಷನ್ಗೆ ನಮ್ಮ ಅತ್ತಿಗೆ ಎಲ್ಲರೂ ಬಂದಿದ್ದೀವಿ. ಇವರು ಅತ್ತೆಯವರು ಅವರು ಎಲ್ಲ ಮಾತಾಡ್ತಾಯಿದ್ರು. ನಾನು ಒಂದು ವಿಡಿಯೋ ಮಾಡ್ಕೊಳ್ತೀನಿ ಅಂದ ತಕ್ಷಣವೇ ಅವರು ಸ್ವಲ್ಪ ಕಾನ್ಷಿಯಸ್ ಆಗಿಬಿಟ್ರು. ಸೊ ಇದೆಲ್ಲ ಆದಮೇಲೆ ಅವರು ಹೊರಡ್ತಾ ಇದ್ದರು, ನಮ್ಮ ಅತ್ತೆಯವರು ನಮ್ಮ ಅತ್ತಿಗೆ ಎಲ್ಲರೂ. ಅದೊಂದು ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ
ಇಡೀ ನಮ್ಮ ಫ್ಯಾಮಿಲಿ ಒಂದು ಫಂಕ್ಷನ್ ಬಂದಾಗ ಈ ರೀತಿ ಮೀಟ್ ಮಾಡ್ತೀವಿ. ಎವ್ರಿಡೇ ಎಲ್ಲರೂ ಬ್ಯುಸಿಯಾಗಿರ್ತೀವಿ. ಆದರೆ ಈ ಥರ ಫಂಕ್ಷನ್ ಬಂದಾಗ ನಾವು ಜಾಯ್ನ್ ಆಗ್ತೀವಲ್ಲ, ಆ ಖುಷಿ ನಮಗೆ ಫುಲ್ಲು ಮೆಮೊರಿ ಆಗಿರುತ್ತೆ. ನನಗಂತೂ ಫ್ಯಾಮಿಲಿ ಅನ್ನೋದು ತುಂಬ ಇಷ್ಟ. ನಾನು ಜಾಸ್ತಿ ಪ್ರಿಫರೆನ್ಸು ಫ್ಯಾಮಿಲಿಗೆ ಕೊಡೋದು. ಅವ್ರ ಜೊತೆ ಮಿಂಗಲ್ ಆಗಿರ್ಬೋದು, ಟೈಮ್ ಸ್ಪೆಂಡ್ ಮಾಡೋದಾಗಿರ್ಬೋದು. ಈ ಥರ ಸಿಕ್ಕಿದಾಗ ಒಂದು ಜಾಯ್ಫುಲ್ಲಾಗಿ, ಒಂದು ಎಂಜಾಯ್ ಆಗಿ ಅವ್ರ ಹತ್ರ ಸಮಯ ಕಳೆಯೋದು ನಮಗೆ ತುಂಬ ಖುಷಿ ಕೊಡುತ್ತೆ. ಹಾಗೆ ನಾವು ಇದನ್ನು ಮುಂದಾಗೆ ಒಂದು ಬೆಳೆಸ್ಕೊಂಡು ಹೋಗ್ಬೋದು. ಬೇರೆ ಏನೇ ಒಂದು ಇರಲಿ, ಆ ಮೂಮೆಂಟಲ್ಲಿ ಒಂದು ಖುಷಿಯಾಗಿರ್ಬೇಕು ಅನ್ನೋದು ನನ್ನ ಭಾವನೆ. ಎಲ್ಲರೂ ನೀಟಾಗಿ ರೆಡಿಯಾಗಿದ್ದರು. ಲೇಡೀಸ್ಗಳೆಲ್ಲ ಅವರೇ ಒಂದು ಗುಂಪಲ್ಲಿದ್ದರು. ನೋಡಿ ಫ್ರೆಂಡ್ಸ್, ನಾವು ನಮ್ಮ ಮಾವನ ಮಗಳು ಮದುವೆಗೆ ಬಂದಿದ್ದೀವಿ. ನೋಡಿ ಎಲ್ಲರೂ ಈ ಥರ ರೆಡಿಯಾಗಿದ್ದೀವಿ. ನಮ್ಮ ರಿಲೇಷನ್ಸ್ ಎಲ್ಲ ಸಿಕ್ಕಿದ್ದಾರೆ. ತುಂಬ ದಿವಸಗಳಿಂದ ಎಲ್ಲೂ ಮೀಟ್ ಮಾಡದೇ ಇರ್ತೀವಿ. ಸೊ ಎಲ್ಲ ಒಂದೇ ಕಡೆ ಸಿಕ್ಕಿದಾಗ ಏನೋ ಒಂದು ಏನು ಅಂದರೆ ಹೇಳೋಕ್ಕೆ ಆಗಲ್ಲ, ಒಂಥರ ಜಾಯಾಗಿ ಚೆನ್ನಾಗಿರುತ್ತೆ. ಅವರು ನಮ್ಮ ಅತ್ತೆ, ನಮ್ಮಮ್ಮ ಎಲ್ಲರೂ, ಹಸ್ಬೆಂಡ್ಸ್ ಫ್ಯಾಮಿಲಿ, ಅಮ್ಮನ ಫ್ಯಾಮಿಲಿ, ಅತ್ತೆ ಫ್ಯಾಮಿಲಿ ಎಲ್ಲ ಆಲ್ರೌಂಡ್ ಒಂದೇ ಕಡೆ ಸಿಗ್ತೀವಿ. ಅವಾಗೊಂಥರ ಚೆನ್ನಾಗಿರುತ್ತೆ. ಈ ವಿಡಿಯೋದಲ್ಲಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಈ ವಿಡಿಯೋ ಏನು ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ, ಒಂದು ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನಿಲ್ಲಿ ತುಂಬ ಜಾಸ್ತಿ ಏನು ಓವರ್ ಮೇಕಪ್ ಎಲ್ಲ ಮಾಡ್ಕೊಂಡಿಲ್ಲ, ಸಿಂಪಲಾಗಿ ಮಾಡ್ಕೊಂಡಿದ್ದೀನಿ. ಒಂದು ಮದುವೆ ಅಂದಮೇಲೆ, ಒಂದು ಫಂಕ್ಷನ್ ಆದಮೇಲೆ ಮಕ್ಕಳು ಎಂಜಾಯ್ಮೆಂಟ್ ಇದ್ದೇ ಇರುತ್ತಲ್ಲ. ಇದೆಲ್ಲರ ಫೇವ್ರೆಟ್ ಸಾಂಗು. ಅದಕ್ಕೆ ಅವ್ರು ಪರ್ಫಾಮೆನ್ಸ್ ಮಾಡಿಕೊಂಡ್ರು. ಹಾಗೆ ನಮ್ಮ ರಿಲೇಷನ್ನು, ಕಸಿನ್ಸು, ಸಿಸ್ಟರ್ಸು, ಬ್ರದರು ಎಲ್ಲರನ್ನೂ ಮೀಟ್ ಮಾಡಿದ್ದೀವಿ. ಅತ್ತೆ, ಮಾವ, ಅಜ್ಜಿಯಿಂದ ಹಿಡ್ದು ಪ್ರತಿಯೊಬ್ಬರನ್ನು ಮೀಟ್ ಮಾಡಿದ್ದೀವಿ. ಆ ಒಂದು ಮೆಮೊರಿ ಇರಲಿ ಅಂತ ಎಲ್ಲರ ಜೊತೆನೂ ಒಂದೊಂದು ಫೋಟೋ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ನಾನು ಯೂಟ್ಯೂಬ್ ಮಾಡ್ತಾ ಇರೋದು ತುಂಬ ಜನಕ್ಕೆ ಖುಷಿ ಕೊಟ್ಟಿದೆ. ನಾನು ಸ್ಟಾರ್ಟ್ ಮಾಡಿದಾಗ ಎಲ್ಲರೂ ಯಾವ ರೀತಿ ತಿಳ್ಕೊಂಡಿದ್ರೋ ನನಗೆ ಗೊತ್ತಿಲ್ಲ. ಬಟ್ ಇವಾಗಂತೂ ಎಲ್ರಿಗೂ ಒಂದು ಜಾಯ್ ಆಗಿ, ಎಲ್ಲರೂ ಖುಷಿಯಾಗಿ ಮಾತಾಡಿದ್ರು, ಖುಷಿಯಾಗಿ ಬ್ಲೆಸ್ಸಿಂಗ್ ಕೊಟ್ಟರು. ಅವ್ರ ಆಶೀರ್ವಾದ ಇದ್ದರೆ ನಾನು ಹೀಗೆ ಒಂದು ಹೊಸ ವಿಡಿಯೋಗಳ ಜೊತೆಗೆ ನಿಮ್ಮ ಜೊತೆ ಮೀಟ್ ಮಾಡ್ತೀನಿ. ಎಲ್ಲ ಆದಮೇಲೆ ಎಲ್ಲರ ಜೊತೆ ಒಂದು ಫೋಟೋ ಕ್ಲಿಕ್ ಮಾಡಿಕೊಂಡು ಮನೆಗೆ ಬಂದ್ವಿ. ಮನೆಗೆ ಬರೋದಕ್ಕೆ ಅರೌಂಡು 12:45 ಆಗಿತ್ತು. ಅಲ್ಲೇ ಅಂದ್ಕೊಂಡ್ವಿ. ಬಟ್ ಆದರೆ ನಮ್ಮ ತಂಗಿ ಬಂದಿದ್ದರಿಂದ ಸೊ ಮನೆಗೆ ಹೋಗ್ಬಿಡೋಣ ಅಂತ ಅಮ್ಮ ಮನೆಗೆ ಬಂದಿದ್ದೀವಿ. ಸೊ ನಾಳಿನ ಮುಹೂರ್ತದ್ದು ಮದುವೆ ವ್ಲಾಗ್ನ ನಾನು ನಿಮ್ಮ ಜೊತೆ ಮುಂದೆ ಶೇರ್ ಮಾಡ್ತೀನಿ. ಹೋಪ್ ಯು ಆಲ್ ಚೆನ್ನಾಗಿದೆ ವಿಡಿಯೋ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಆಲ್.